ಸಿಲಿಂಡರ್ಗಾಗಿ ಜನ ಕ್ಯೂ ಅಲ್ಲಿ, ಮೋದಿ ಮಾತ್ರ ರ್ಯಾಲಿಲಿ. ಪುಕ್ಸಟ್ಟೆ ಭಾಷಣ ಜನರಿಗೆ ಬೇಡವಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ಸಾಮಾನ್ಯ ಜನರ ಜೀವನ ಈಗ ತುಂಬಾನೇ ಕಷ್ಟಕರವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಇಸ್ರೇಲ್ ಪಡೆಗಳು ಫೆಬ್ರವರಿ 28ಕ್ಕೆ ಇರಾನ್ ಮೇಲೆ ಭಾರೀ ದಾಳಿ ನಡೆಸಿದ್ದು, ಅಲ್ಲಿ ಸುಪ್ರೀಂ ಲೀಡರ್ ಐತೊಲ್ಲಾ ಅಲಿ ಖಮೇನಿ ಸೇರಿದಂತೆ ಹಲವರು ಮೃತಪಟ್ಟಿದ್ದಾರೆ. ಇರಾನ್ ಕಠಿಣ ಪ್ರತಿಕ್ರಿಯೆ ಕೊಟ್ಟಿದ್ದು, ವಿಶ್ವದ ಅತ್ಯಂತ ಪ್ರಮುಖವಾದ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದೆ. ಈ ಜಲಸಂಧಿ ಮೂಲಕ ವಿಶ್ವದ 20% ಅಷ್ಟು ಕಚ್ಚಾ ತೈಲ ಮತ್ತು ಅನಿಲ ಸಾಗಾಣಿಕೆ ನಡೀತಾ ಇದ್ದು, ಈಗ ಆ ಸಾಗಾಣಿಕೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಇದರಿಂದ ಜಾಗತಿಕ ಇಂಧನ ಮಾರುಕಟ್ಟೆಯೇ ಅಸ್ತವ್ಯಸ್ತವಾಗಿದೆ. ಭಾರತಕ್ಕೆ ಇದು ಒಂದು ದೊಡ್ಡ ಹೊಡೆತವನ್ನು ಕೊಟ್ಟಂತೆಯೇ ಸರಿ. ನಮ್ಮ ದೇಶ LPG ಅಂದರೆ ಅಡುಗೆ ಗ್ಯಾಸ್ನಲ್ಲಿ ಸುಮಾರು 85ರಿಂದ 91% ಅಷ್ಟನ್ನು ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಬಹುಪಾಲು ಹಾರ್ಮುಜ್ ಮಾರ್ಗವನ್ನೇ ಅವಲಂಬಿಸಿದೆ. ಈಗ ಆ ಮಾರ್ಗ ಮುಚ್ಚಿರೋದ್ರಿಂದ ಸರಬರಾಜು ಸಂಪೂರ್ಣವಾಗಿ ನಿಂತು ಹೋಗಿದೆ. ದೆಹಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್ನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಕಮರ್ಷಿಯಲ್ LPG ಸಿಲಿಂಡರ್ ಕೊರತೆ ತೀವ್ರವಾಗಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು, PG, ಹಾಸ್ಟೆಲ್ಸ್ಗಳು, ಕುಟುಂಬಗಳು ತುಂಬಾ ತೊಂದರೆಗೆ ಸಿಲುಕಿದೆ. ಬೆಂಗಳೂರಿನ ಹೋಟೆಲ್ಗಳು ಗ್ಯಾಸ್ ಇಲ್ಲದೆ ಇದ್ರೆ ಕ್ಲೋಸ್ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಲವು ಹೋಟೆಲ್ಗಳು ಮೆನುಗಳನ್ನು ಕಡಿಮೆ ಮಾಡಿದೆ, ಕೆಲವು ಬೆಂಕಿ ಹಚ್ಚಿ ಅಡುಗೆ ಮಾಡ್ತಿದ್ದಾರೆ. ದೆಹಲಿ ಹೈಕೋರ್ಟ್ನ ಕ್ಯಾಂಟೀನ್ ಸಹ ಊಟ ಕೊಡೋದನ್ನು ನಿಲ್ಲಿಸಿದೆ. ಬೀದಿ ಬೀದಿಗಳಲ್ಲಿ ಸಿಲಿಂಡರ್ಗಾಗಿ ಜನ ಕ್ಯೂನಲ್ಲಿ ನಿಲ್ತಿದ್ದಾರೆ. ಬಡವರು, ಮಧ್ಯಮ ವರ್ಗದವರು, ಮಹಿಳೆಯರು ತುಂಬ ಬಳಲ್ತಿದ್ದಾರೆ. ಸರ್ಕಾರ ದೇಶೀಯ ಉತ್ಪಾದನೆ ಹೆಚ್ಚಿಸ್ತಾ ಇದೆ ಅಂತ ಹೇಳ್ತಾ ಇದೆ, ಆದರೆ ಅದು ಆಗ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ಗೆ ಆದ್ಯತೆ ಕಡಿಮೆಯಾಗಿದೆ, ಡೊಮೆಸ್ಟಿಕ್ಗೆ ಮಾತ್ರ ಗಮನ ಇದೆ. ಬುಕಿಂಗ್ ಅವಧಿ 21ರಿಂದ 25 ದಿನಕ್ಕೆ ಹೆಚ್ಚಿಸಲಾಗಿದೆ. ಇದರಿಂದ ಜನರಿಗೆ ಭಯನೂ ಹೆಚ್ಚಾಗಿದೆ. ಇರಾನ್ ಜೊತೆಗೆ ಐತಿಹಾಸಿಕ ಸ್ನೇಹವನ್ನು ಮುಂದುವರಿಸಿದೆ. ಈ ಬಿಕ್ಕಟ್ಟು ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಭಾರತ ಈಗ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾದಿಂದ ಆಮದು ಮಾಡೋ ಯೋಚನೆಯಲ್ಲಿದೆ ಅಂತ ಸಹ ಹೇಳ್ತಾ ಇದೆ. ಆದರೆ ಅದು ತಕ್ಷಣದ ಪರಿಹಾರ ಅಂತೂ ಅಲ್ಲ. ಇಂದಿನ ತುರ್ತು ಸಂದಿಗ್ಧ ಸಮಯದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡಬೇಕಾಗಿತ್ತು? ಮನೆಯ ಯಜಮಾನನಂತೆ ಜನರ ಮುಂದೆ ಬಂದು ನಿಂತು, ಜನರೇ ಚಿಂತಿಸಬೇಡಿ, ಸರ್ಕಾರ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದೆ, ನಿಮಗೇನೂ ಸಮಸ್ಯೆ ಆಗದೆ ಇರುವಂತೆ ನೋಡ್ಕೊಳ್ತೇವೆ, ಸರಬರಾಜನ್ನು ಸುಧಾರಿಸ್ತೇವೆ ಅಂತ ಭರವಸೆ ಕೊಡಬೇಕು. TV, ಪ್ರೆಸ್ ಮೀಟ್ಗಳಲ್ಲಿ ವಿವರಣೆ ಕೊಡಬೇಕು. ಸಮಸ್ಯೆ ಬಗೆಹರಿಸೋಕೆ ತ್ವರಿತ ಯೋಜನೆಗಳನ್ನು ಘೋಷಿಸಬೇಕು. ದೇಶದ ಬಡವರು, ಸಾಮಾನ್ಯ ಜನರು ಸಂಕಷ್ಟದಲ್ಲಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರಿಗೆ ಜೊತೆಯಾಗಿರಬೇಕು. ಒಂದು ಮನೆಯ ಯಜಮಾನನ ಕೆಲಸ ಏನು? ಮನೆಯಲ್ಲಿ ಸಮಸ್ಯೆ ಬಂದಾಗ ಮೊದಲಿಗೆ ಅದನ್ನು ಪರಿಹರಿಸೋಕೆ ಮುಂದಾಗೋದು, ಜನರಿಗೆ ಭರವಸೆ ಕೊಡೋದು, ಸಮಸ್ಯೆ ಹೇಗೆ ಪರಿಹರಿಸಬೇಕು ಅಂತ ಮಾರ್ಗಗಳನ್ನು ಹುಡುಕೋದು. ಆದರೆ ಮೋದಿ ಏನು ಮಾಡ್ತಿದ್ದಾರೆ ಗೊತ್ತಾ? ರ್ಯಾಲಿಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈಗಾಗಲೇ ಕಂಗಾಲಾಗಿರುವಂಥ ಜನರಿಗೆ ಸರ್ಕಾರದಿಂದ ಸ್ಪಷ್ಟನೆ ಬೇಕಲ್ವಾ? ಆದರೆ ನಮ್ಮ ಪ್ರಧಾನಿ ಎಲ್ಲಿದ್ದಾರೆ? ಕೇರಳದ ಎರ್ನಾಕುಲಂನಲ್ಲಿ BJP ರ್ಯಾಲಿಯಲ್ಲಿ ಭಾಷಣ ಮಾಡ್ತಿದ್ದಾರೆ. ಮಾರ್ಚ್ 11ಕ್ಕೆ ಎರ್ನಾಕುಲಂನಲ್ಲಿ BJP NDA ಚುನಾವಣಾ ಸಮಾವೇಶ ಉದ್ಘಾಟಿಸ್ತಿದ್ದಾರೆ. ದೇಶದಲ್ಲಿ LPG ಬಿಕ್ಕಟ್ಟು ತೀವ್ರವಾಗಿರುವಾಗ, ಹೋಟೆಲ್ಗಳು ಮುಚ್ಚೋ ಹಂತಕ್ಕೆ ಬಂದಿರುವಾಗ, ಬಡವರು ಸಿಲಿಂಡರ್ಗಾಗಿ ತಿರುಗಾಡ್ತಿರುವಾಗ, ಕ್ಯೂನಲ್ಲಿ ನಿಂತಿರುವಾಗ ಪ್ರಧಾನಿ ರಾಜಕೀಯ ರ್ಯಾಲಿಯಲ್ಲಿ ವಿಕಸಿತ ಕೇರಳ ಅಂತ ಮಾತಾಡ್ತಿದ್ದಾರೆ. ಇದು ಯಾವ ಧೋರಣೆ? ನೀವು ಸಂಕಷ್ಟದಲ್ಲಿದ್ದರೂ ನೀವು ಸಾಯಿರಿ ಬಿಡಿ, ನನಗದು ಸಂಬಂಧನೇ ಇಲ್ಲ, ನಾನು ಮಾತ್ರ ಭಾಷಣ ಮಾಡ್ತಾನೆ ಇರೋನೆ ಅನ್ನೋದನ್ನು ಪ್ರಧಾನಿ ಹೇಳ್ತಿದ್ದಾರಾ ಅಥವಾ ಇಂಡೈರೆಕ್ಟ್ ಆಗಿ ತೋರಿಸ್ಕೊಡ್ತಿದ್ದಾರಾ? BJP ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ದೇಶದಲ್ಲಿ ಬಡವರು, ನಿರ್ಗತಿಕರು ಬಳಲ್ತಾ ಇದ್ರು ಸಹ BJPಗೆ ಇದಕ್ಕೆ ಏನೂ ಸಂಬಂಧನೇ ಇಲ್ಲ ಅನ್ನುವಂತೆ ವರ್ತಿಸ್ತಿದ್ದಾರೆ. ಇರಾನ್ ಜೊತೆ ಸಂಬಂಧ ಕಡಿತಗೊಂಡಿದ್ರಿಂದಾನೇ ಈ ಬಿಕ್ಕಟ್ಟು ಅಂತ ವಿಶ್ಲೇಷಕರು ಹೇಳ್ತಾರೆ. ಸರ್ಕಾರ ಈಗ ಎಮರ್ಜೆನ್ಸಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳುತ್ತೆ, ಆದರೆ ಜನರಿಗೆ ತಕ್ಷಣದ ನೆರವು ಸಿಗ್ತಾ ಇಲ್ಲ. ನೆರವು ಕೊಡಬೇಕಲ್ವಾ? ಪ್ರಧಾನಿಯವರು ರ್ಯಾಲಿಗೆ ಹೋಗೋ ಬದಲು ಜನರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಈ ಬಿಕ್ಕಟ್ಟು ದಿನಗಳು ಕಳೆದಂತೆ ಹೆಚ್ಚಾಗ್ತಾ ಇದೆ. ತೈಲ ಬೆಲೆ ಹೆಚ್ಚಾಗ್ತಾ ಇದೆ, ಜನರ ಜೀವನ ವೆಚ್ಚ ಹೆಚ್ಚಾಗ್ತಾ ಇದೆ. ಇಂತಹ ಸಮಯದಲ್ಲಿ ರಾಜಕೀಯ ನಾಯಕರು ರಾಜಕೀಯ ಮಾಡೋದು, ರ್ಯಾಲಿ ಮಾಡಿ ತಮ್ಮ ವಿಕಸಿತದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇವರಿಗೆ ಜನರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಂತಾನೆ ಆಗತ್ತೆ. ಈ ಬಿಕ್ಕಟ್ಟು ಕೇವಲ LPG ಸಿಲಿಂಡರ್ನ ಸಮಸ್ಯೆ ಮಾತ್ರ ಅಲ್ಲ, ಇದು ದೇಶದ ಇಂಧನ ಭದ್ರತೆಯ ಸಮಸ್ಯೆ. ಸರ್ಕಾರ ಜನರ ಜೊತೆಗೆ ನಿಲ್ಲಬೇಕು. ರಾಜಕೀಯ ರ್ಯಾಲಿಗಳನ್ನು ಬಿಟ್ಟು ದೇಶದ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಕಡೆ ಗಮನ ಕೊಡಬೇಕು. ಈಗಾಗಲೇ ಹೋಟೆಲ್ ಮತ್ತು PGಗಳಲ್ಲಿ ಬಳಸುವಂಥ ಕಮರ್ಷಿಯಲ್ ಸಿಲಿಂಡರ್ ಸದ್ಯಕ್ಕೆ ಲಭ್ಯ ಇಲ್ಲ. ಹಾಗಾಗಿ ಬರುವ ದಿನಗಳಲ್ಲಿ ಹೋಟೆಲ್ ಹಾಗೂ PGಗಳು ಮುಚ್ಚೋ ಸಂಭವವಿದೆ. ಇವೆರಡನ್ನು ತಮ್ಮ ದಿನನಿತ್ಯದ ಆಹಾರಕ್ಕಾಗಿ ಅವಲಂಬಿಸಿದವರು ಬೇರೆ ವ್ಯವಸ್ಥೆನ ಮಾಡ್ಕೊಳ್ಳಿ ದಯವಿಟ್ಟು. ಒಂದು ಎಲೆಕ್ಟ್ರಿಕ್ ಇಂಡಕ್ಷನ್ ಅಥವಾ ಇಂಡಕ್ಷನ್ ಬೇಸ್ಡ್ ಇರುವಂಥ ಒಂದು ಕುಕ್ಕರನ್ನು ತೆಗೆದುಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಮೋದಿ ಭಕ್ತರು ಮಾತ್ರ ಏನೂ ಸಮಸ್ಯೆ ಆಗ್ತಾ ಇಲ್ಲ, ಎಲ್ಲನೂ ಸರಿ ಇದೆ, ಈಗಲೂ ಭಜನೆ ಮಾಡ್ಕೊಂಡು ಕೂತಿದ್ದಾರೆ. ಈ ಹಿಂದೆ ಕೊರೋನಾ ಟೈಮ್ನಲ್ಲಿ ಹೀಗೇ ಹೇಳಿದರು,
ಏನೂ ಸಮಸ್ಯೆ ಇಲ್ಲ, ಕೊರೋನಾ ಚಿಂತಿಸಬೇಕಾದಂಥ ವಿಷಯನೇ ಅಲ್ಲ ಅಂತ ಹೇಳ್ತಾ ಏನೂ ಮುಂದಾಲೋಚನೆ ಮಾಡ್ದೇನೆ ಸಡನ್ನಾಗಿ ಲಾಕ್ಡೌನ್ ಮಾಡಿಬಿಟ್ರು. ಎಲ್ಲರೂ ಪರದಾಡುವಂತಾಯಿತು. ಈಗಲೂ ಸಹ ಮೋದಿ ಸರ್ಕಾರ ಅದೇ ಮಾಡೋಕೆ ಹೊರಟಿದೆ. ಈ ಸರ್ಕಾರವನ್ನು ದಯವಿಟ್ಟು ನಂಬ್ಕೊಂಡು ಕೂರಬೇಡಿ, ನಿಮ್ಮ ವ್ಯವಸ್ಥೆಗಳನ್ನು ನೀವು ಮಾಡ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.